ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ನಾಳೆ ರಾಹುಲ್ ಗಾಂಧಿ ವಯನಾಡಿಗೆ ಹೋಗುವ ಮಾರ್ಗ ಮಧ್ಯೆ ಮೈಸೂರಲ್ಲಿ ಬಂದು ಇಳಿತಾ ಇದ್ದಾರೆ. ಅವರು ಮಧ್ಯಾಹ್ನ 2:20ಕ್ಕೆ ಬರ್ತಾರಂದರೆ 1:20ಕ್ಕೆ ಹೋಗಿ ಸಿದ್ದರಾಮಯ್ಯವ್ರ ಜೊತೆ ಮಾತುಕತೆ ನಡೆಸ್ತಾರೆ, ಬಜೆಟ್ಗೆ ಪರ್ಮಿಷನ್ ತಗೋತಾರೆ ಅಂತೆಲ್ಲ ಮಾತಿತ್ತು, ಹೌದಾ? ಆದರೆ ಅದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಈಗ ಏನಾಗಿದೆ, ನಾಳೆ ಸಿದ್ದರಾಮಯ್ಯವರು ಒಬ್ಬರೇ ಇದ್ದಿದ್ದರೆ ರಾಹುಲ್ ಗಾಂಧಿಯವ್ರ ಜೊತೆ ಬಜೆಟ್ ಬಗ್ಗೆನೂ ಮಾತಾಡ್ತಾಯಿದ್ರು, ಕ್ಯಾಬಿನೆಟ್ ರೀಶಫಲ್ ಬಗ್ಗೆನೂ ಮಾತನಾಡ್ತಾಯಿದ್ರು, ಅಥವಾ ಕನಿಷ್ಠ ಸಂಪುಟ ವಿಸ್ತರಣೆಗಾದರೂ ಅನುಮತಿ ಕೊಡಿ ಅಂತ ಕೇಳಿರೋರು. ಹಾಗೆ ಅಧಿಕಾರ ಹಂಚಿಕೆ ವಿಚಾರ ಇದೆಯಲ್ಲ, ಅದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿರೋದೇನೋ. ಆದರೆ ಏನಾಯಿತು, ಈಗ ಅದಕ್ಕೊಂದು ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಎಂಥ ಟ್ವಿಸ್ಟ್ ಅಂದರೆ ಇದು, ಬಹುಶಃ ಈಗ ರಾಹುಲ್ ಗಾಂಧಿ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ರು ಅದು ಮಾತಾಡಲಿಕ್ಕಾಗಲ್ಲ, ಸಿದ್ದರಾಮಯ್ಯನವರು ಏನು ಕೇಳಬೇಕು ಅಂತ ಅಂದ್ಕೊಂಡಿದ್ರು ಅದನ್ನೂ ಕೇಳಲಿಕ್ಕಾಗಲ್ಲ, ರಾಹುಲ್ ಗಾಂಧಿ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ರು ಅದನ್ನೂ ಹೇಳಲಿಕ್ಕಾಗಲ್ಲ. ಒಟ್ಟಾರೆಯಾಗಿ ನಾಳೆ ಇಬ್ಬರೂ ಕೂಡ ಸೇರಿದರೂ ಮಾತನಾಡಿದರೂ ಕೂಡ ಏನು ಪ್ರಯೋಜನ ಇಲ್ಲ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಯಾಕೆ, ಏನು ಅಂಥ ಟ್ವಿಸ್ಟ್ ಏನು ಸಿಕ್ಕಿದೆ, ಏನು ಬದಲಾವಣೆ ಆಗಿದೆ? ನಾಳೆ ಅವರಿಬ್ಬರು ಮೀಟ್ ಆಗ್ತಾರಾ ಇಲ್ವಾ? ಇನ್ಫ್ಯಾಕ್ಟ್ ಸಿದ್ದರಾಮಯ್ಯವ್ರು ಹೋಗ್ತಿರುವಂಥ ಉದ್ದೇಶ ಏನು? ಅಲ್ಲಿ ಸಭೆ ಮೊದಲೇ ನಿಗದಿಯಾಗಿದ್ದ ಅಥವಾ ಬರ್ತಿದಾರಲ್ಲ ಮೈಸೂರಿಗೆ ಅಂತಲೇ ಸೌಜನ್ಯದ ಭೇಟಿ ಅಂತಲೇ ತೀರ್ಮಾನ ಆಗಿತ್ತಾ? ಇನ್ನು ಫ್ಯಾಕ್ಟ್ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯನವರು ಏನು ಮಾತನಾಡಬೇಕಾಗಿತ್ತು? ಈಗ ಸಿಕ್ಕಿರುವ ಟ್ವಿಸ್ಟಿಂದಾಗಿ ಏನೇನು ಬದಲಾವಣೆ ಆಗುತ್ತೆ? ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಅಧಿಕಾರ ಹಂಚಿಕೆಯ ವಿಚಾರ ಭಾಳ ದೊಡ್ಡ ಚರ್ಚೆಯ ಕೇಂದ್ರ ಬಿಂದು ಆಗಿರುವ ಹೊತ್ತಿನಲ್ಲೇ ಬಜೆಟ್ ಕೂಡ ಮಂಡನೆ ಆಗಬೇಕಾಗಿದೆ. ಸಿದ್ದರಾಮಯ್ಯವ್ರ ಮೊದಲು ಬಜೆಟ್ ಮಂಡನೆಗೆ ಹೈಕಮಾಂಡ್ನಿಂದ, ಅಂದರೆ ನಾನು ಪೂರ್ವಭಾವಿ ಸಭೆಯೆಲ್ಲ ಶುರು ಮಾಡ್ತೀನಿ ಅಂತಲೇ ಒಂದು ಪರ್ಮಿಷನ್ ತೊಗೋಬೇಕಿತ್ತು. ನಾಳೆ ಅದಕ್ಕೆ ಸರಿಯಾಗಿ ರಾಹುಲ್ ಗಾಂಧಿ ಕೇರಳದಲ್ಲಿ ಏನು ಎಲೆಕ್ಷನ್ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ಕೇರಳ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಮೈಸೂರಿಗೆ ಬಂದಿಳಿದು ಅಲ್ಲಿಂದ ವಯನಾಡಿಗೆ ಹೋಗೋದು ಅಂತ ಅವ್ರ ಪ್ಲ್ಯಾನ್. ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ 1 ಗಂಟೆಗೆ ಹೊರಟು 1:20ಕ್ಕೆ ಮೈಸೂರು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತಾರೆ. ಇನ್ಫ್ಯಾಕ್ಟ್ ಅವ್ರು ಹೋಗ್ತಿರೋದು ಅಧಿಕಾರಿಗಳ ಸಭೆ ನಡೆಸಲಿಕ್ಕೆ ಅಂತೇಳಿ, ಸ್ಥಳೀಯ ಅಧಿಕಾರಿಗಳ ಸಭೆ ನಡೆಸಲಿಕ್ಕೆ. ಸೊ 1:20ಕ್ಕೆ ಅವ್ರು ಲ್ಯಾಂಡ್ ಆದರೆ ಸಿದ್ದರಾಮಯ್ಯನವರು 2:20ಕ್ಕೆ ಅದೇ ಮೈಸೂರು ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಬಂದು ಇಳಿತಾರೆ. ಸೊ ಸಿದ್ದರಾಮಯ್ಯನವರು ಅಲ್ಲೇ ಇದ್ದು ರಾಹುಲ್ ಗಾಂಧಿ ಅವ್ರನ್ನ ರಿಸೀವ್ ಮಾಡಿಕೊಂಡು ಸೊ ಅವ್ರ ಜೊತೆ 1-to-1 ಮಾತುಕತೆ ನಡೆಸ್ತಾರೆ ಅನ್ನೋದೆಲ್ಲ ಸುದ್ದಿ ಆಗಿತ್ತು, ಹೌದಾ? ಬಟ್ ಹಾಗಾಗಿಲ್ಲ. ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ನಾಳೆ ಅಲ್ಲಿ ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿ ಇಬ್ಬರೇ ಇರೋದಿಲ್ಲ, ಕಬಾಬ್ ಮೇ ಹಡ್ಡಿ ಅಂತ ಈಗ ಸಿದ್ದರಾಮಯ್ಯನವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. DK ಶಿವಕುಮಾರ್ ಅವರು ಕೂಡ ಇರ್ತಾರಲ್ಲೀಗ. ಇದ್ದಕ್ಕಿದ್ದಾಗೆ ಈಗ ಒಂದು TP ಬಂದಿದೆ DK ಶಿವಕುಮಾರ್ ಅವ್ರದ್ದು. ಏನಂತ, ಅವರೂ ಕೂಡ ಸಿದ್ದರಾಮಯ್ಯವ್ರ ಜೊತೆ ಅದೇ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ತೆರಳುವವರಿದ್ದಾರೆ. ಮೈಸೂರಿಗೆ ಹೋಗಿ ರಾಹುಲ್ ಗಾಂಧಿಯವರು ಬರುವಾಗ ಅವರು ರಿಸೀವ್ ಮಾಡ್ಕೋತಾರೆ, ಸಿದ್ದರಾಮಯ್ಯವ್ರ ಮಾತುಕತೆ ಕೂತ್ರೆ ಅವರು ಕೂತ್ಕೋತಾರೆ. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಅವಕಾಶ ಅಂತ ಕೇಳಿದ್ರೆ ಇವರು ನಂದೇನು ಅಂತ ಕೇಳ್ತಾರೆ. ಸೊ ಹೀಗಾಗಿ ಬಹುಶಃ ನಾಳೆ ಸಿದ್ದರಾಮಯ್ಯವ್ರ ಪರ್ಮಿಷನ್ ತಗೊಳ್ಳೋಕ್ಕೂ ಆಗಲ್ಲ, ಯಾವ ತೀರ್ಮಾನವೂ ಆಗಲಿಕ್ಕಿಲ್ಲ. ಡೆಲ್ಲಿಗೆ ಹೋಗುವಂಥ ಪರಿಸ್ಥಿತಿ ಬರೋದು ನಿಚ್ಚಳ. ಯಾಕಂದರೆ ನಾಳೆ ಇಬ್ಬರನ್ನೂ ಕೂರಿಸ್ಕೊಂಡು ಏನು ಮಾಡ್ತಾರೆ ರಾಹುಲ್ ಗಾಂಧಿಯವರು, ಏನು ಮಾತಾಡ್ತಾರೆ? ಹೀಗಾಗಿ ಅವ್ರು ಏನು ಮಾಡ್ತಾರೆ, ದೆಹಲಿಗೆ ಬನ್ನಿ, ದೆಹಲಿಯಲ್ಲಿ ಮಾತಾಡೋಣ ಅಂತ ಹೇಳ್ಬೋದು. 16ನೇ ತಾರೀಕು ಒಂದು ಡೇಟ್, ಈಗ ಪ್ರಾಬಬಲ್ ಡೇಟ್ ಇರುವಂಥದ್ದು. ಆಲ್ರೆಡಿ DK ಶಿವಕುಮಾರ್ ಅವರು 16ನೇ ತಾರೀಕು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯವ್ರಿಗೂ ಕೂಡ ಕರೆ ಕೊಟ್ಟರೆ ಅವರು ಕೂಡ ದೆಹಲಿಗೆ ಹೋಗ್ಬೋದು. ಅಲ್ಲಿ ದೆಹಲಿಯಲ್ಲಿ ಅಷ್ಟರೊಳಗಾಗಿ ಒಂದಷ್ಟು ಮಾತುಕತೆಗಳಾಗಿರುತ್ತೆ, ಅಲ್ಲಿ ಕೂತು ಮಾತುಕತೆಯನ್ನು ಆರಂಭ ಮಾಡ್ಬೋದು. ಇನ್ನು ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರಿಗೆ ಈಗ ತಕ್ಷಣಕ್ಕೆ ಇದನ್ನು ಚರ್ಚೆಗೆ ತೆಗೆದುಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತ ಅನಿಸಿದ್ರು ಕೂಡ DK ಶಿವಕುಮಾರ್ ಅವರ ಒತ್ತಡದ ಕಾರಣಕ್ಕಾಗಿ, ಮತ್ತು ನೋಡಿ DK ಶಿವಕುಮಾರ್ ಅವರು ತಾವು ಮಾತ್ರ ಒತ್ತಡ ಹಾಕ್ತಾ ಇಲ್ಲ, ಬೆಂಬಲಿಗರ ಮೂಲಕ ಮಾತ್ರ ಹಾಕ್ತಾ ಇಲ್ಲ ಒತ್ತಡವನ್ನು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಒತ್ತಡ ಹಾಕ್ತಾ ಇದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನಿರಂತರವಾಗಿ ಹೇಗೆ ಅಪ್ರೋಚ್ ಮಾಡ್ತಿದ್ದಾರೆ ಅಂದರೆ ಥ್ರೂ ಪ್ರಿಯಾಂಕ್ ಖರ್ಗೆ. ಹೀಗಾಗಿ ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಹುಲ್ ಗಾಂಧಿ ಅವರಿಗೆ ಹೇಳ್ತಾ ಇದ್ದಾರೆ, ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವ್ರ ಮಾತನ್ನು ಕೇಳ್ತಾರೆ. ಖರ್ಗೆ ಅವರ ಹಿರಿತನಕ್ಕೆ ಅವರು ಗೌರವ ಕೊಡ್ತಾರೆ, ಅವ್ರ ಮಾತನ್ನು ಕೇಳ್ತಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಈಗ ದೆಹಲಿಯಲ್ಲಿ 16ನೇ ತಾರೀಕು ಸಭೆ ಆಗ್ಬೋದು. ಆ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ, ಏನು ಮಾಡಬೇಕು, ಹೇಗೆ, ಯಾವ ರೀತಿ ಬದಲಾವಣೆ ಬೇಕೋ ಬೇಡವೋ, ಬೇಕು ಅನ್ನೋದಾದರೆ ಯಾಕೆ, ಇದರಿಂದ ಪಕ್ಷಕ್ಕೆ ಲಾಭ ಏನು, ನಷ್ಟ ಆಗುತ್ತೆ ಅನ್ನುವಂಥದ್ದು ನಮ್ಮ ಮುಂದೆ ಸಮೀಕ್ಷೆಯ ವರದಿ ಇದೆ ಅನ್ನೋದಾದರೆ ಅದನ್ನು ತುಂಬಿಕೊಳ್ಳೋದು ಹೇಗೆ, ಯಾರು ತುಂಬಿಕೊಡೋರು ಯಾರು? ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂದರೆ ಅದು ಕರ್ನಾಟಕದಲ್ಲಿ ಮಾತ್ರ. 12 ರಾಜ್ಯಗಳು, ತೆಲಂಗಾಣ, ಹಿಮಾಚಲ ಪ್ರದೇಶ ಸಣ್ಣ ರಾಜ್ಯಗಳು. ಹೀಗಾಗಿ ಸಹಜವಾಗಿ ಇಲ್ಲಿನ ಅಧಿಕಾರ ಅವರಿಗೆ ಅನಿವಾರ್ಯ. ಮುಂದೆ ಇಲ್ಲಿ ಅಧಿಕಾರ ಉಳಿಸ್ಕೊಳ್ಬೇಕು ಅನ್ನೋಂಥದ್ದಿದೆ. ಹೀಗಿರುವಾಗ ಭಾಳ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವಂಥ ಮನಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇಲ್ಲ.
ಈ ಹಿನ್ನೆಲೆಯಲ್ಲಿ 16ನೇ ತಾರೀಕು ಯಾವ ರೀತಿ ಬೇಕಾದರೂ ಚರ್ಚೆ ಆಗ್ಬೋದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ತೀರಾ ಪಟ್ಟು ಹಿಡಿದ್ರು ಕೂಡ ಅವರು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನೇ ಮಾಡ್ತಾರೆ. ಮತ್ತು ಈ ಹಂತದಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಲಿಕ್ಕೂ ಬಿಡದೆ ಕೆಳಗಿಳಿಸುವಂಥ ಸಾಧ್ಯತೆ ಕಡಿಮೆ. ಆ ರೀತಿ ಅವಮಾನಿಸಿ ಸಿದ್ದರಾಮಯ್ಯನವ್ರನ್ನ ಇಳಿಸುವಂತಹ ಜಾಯಮಾನ ರಾಹುಲ್ ಗಾಂಧಿ ಅವ್ರದ್ದಲ್ಲ. ಹೀಗಾಗಿ ಆ ರೀತಿಯ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇಲ್ಲ. ಏನಿದ್ರು ಕೂಡ ಬಜೆಟ್ ಮಂಡನೆ ನಂತರವೇ ಮಾರ್ಚ್ 31ಕ್ಕೆ ಬಜೆಟ್ ಪಾಸ್ ಆಗಲೇಬೇಕು. ಮಾರ್ಚ್ 31 ಒಳಗಾಗಿ ಪಾಸ್ ಆಗಬೇಕು. ಡೆಡ್ಲೈನ್ ಇಸ್ ಮಾರ್ಚ್ 31. ಸೊ ಅಷ್ಟರ ಒಳಗಾಗಿ ಇಲ್ಲಿಯ ಚಿತ್ರಣ ಏನು ಅಂತಲಿ ಗೊತ್ತಾಗುತ್ತೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಬ್ಲ್ಯಾಕ್ ಮೇಲಿಗೆ ಏನಾದರೂ ಇಳಿತಾರಾ, ಶತಾಯಗತಾಯ ಅದೇನಾದರೂ ಆಗಲಿ ಎರಡರಲ್ಲೊಂದು ತೀರ್ಮಾನ ಆಗಬೇಕು ಅಂತ ನಿಲ್ತಾರಾ, ಹಾಗಾದ ಪಕ್ಷದಲ್ಲಿ ಏನು ಮಾಡ್ತಾರೆ, ಇವೆಲ್ಲವೂ ಕೂಡ ಚರ್ಚೆಯ ವಿಚಾರಗಳು. ಏನೋ ಸಿದ್ದರಾಮಯ್ಯನವರು ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸು ಅನ್ನೋ ಹಾಗೆ ನಾಳೆ ಮೊದಲು ರಾಹುಲ್ ಗಾಂಧಿ ಅವ್ರ ಹತ್ರ ಬಜೆಟ್ ಮಂಡನೆ ಮಾಡಲಿಕ್ಕೆ ಪರ್ಮಿಷನ್ ತೊಗೊಳ್ಳೋದು, ಆಮೇಲೆ ಮುಂದಿನ ನೋಡ್ಕೊಳ್ಳೋದು ಅನ್ನೋಂಥ ಲೆಕ್ಕಾಚಾರದಲ್ಲಿದ್ದರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಅವರೀಗ ಶತಾಯಗತಾಯ ರಾಹುಲ್ ಗಾಂಧಿ ಅವರ ಭೇಟಿಯ ಸಂದರ್ಭದಲ್ಲಿ ನಾನು ಇರಲೇಬೇಕು ಅಂಥೇಳಿ ಪರ್ಮಿಷನ್ ತಗೊಂಡು ಟಿಪಿನೂ ಕೂಡ ಹಾಕ್ಬಿಟ್ಟಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯನವರು 1-to-1 ಮೀಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇರ್ತಾರೆ. ಅಲ್ಲಿಗೆ ನಾಳೆ ಏನೋ ಒಂದು ಕ್ಲಾರಿಟಿ ಸಿಗ್ಬೋದು ಅನ್ನುವಂಥ ಸಾಧ್ಯತೆ ಏನಿತ್ತು ಅದು ಇನ್ನಿಲ್ಲ. ಏನು ಹಾಗಾದರೆ 16ನೇ ತಾರೀಕು ದೆಹಲಿಯಲ್ಲಿ ಸಭೆ ನಡೆದರೆ ಆಗ ಕ್ಲಾರಿಟಿ ಸಿಗ್ಬೋದು. ತಪ್ಪಿದರೆ 22ನೇ ತಾರೀಕು ಇನ್ನೊಂದು ಡೇಟ್. ಇದು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿರುವಂಥ ದಿನಾಂಕಗಳು, ಅಂದರೆ ಅವರ ಪಾಳಯದಿಂದ ಬಂದಿರುವಂಥ ದಿನಾಂಕಗಳು. ಆ 2 ದಿನಾಂಕದಂದು ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯನವ್ರನ್ನೂ ಕರೆಸಿ ರಾಹುಲ್ ಗಾಂಧಿ ತೀರ್ಮಾನ ಮಾಡಲಿ ಅನ್ನೋದು ಅವ್ರ ಮನಸ್ಸಲ್ಲಿದೆ. ರಾಹುಲ್ ಗಾಂಧಿ ಅದೇ ಪ್ರಕಾರ ಮಾಡ್ತಾರಾ ಅಥವಾ ಹೇಗೋ ಈಗ ತಳ್ಳಿಬಿಡೋಣ ಅಂತ ತಳ್ತಾರಾ? ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ನಿಮ್ಮ ಪ್ರಕಾರ ಏನಾಗ್ಬೋದು? ಡಿ ಕೆ ಶಿವಕುಮಾರ್ ಅವರ ಒತ್ತಡದಂತೆ ಬಜೆಟ್ ಪಾಸಾಗೋದಕ್ಕೂ ಮೊದಲೇ ಮುಖ್ಯಮಂತ್ರಿ ಹುದ್ದೆಯ ತೀರ್ಮಾನ ಆಗಬೇಕು ಅನ್ನೋಂಥದ್ದೇನಿದೆ ಆ ಪ್ರಕಾರ ಹೈಕಮಾಂಡ್ ಮಾಡ್ಬೋದಾ? ಅಥವಾ ಇಲ್ಲ 5 ರಾಜ್ಯಗಳ ಚುನಾವಣೆಯ ವಿಚಾರವನ್ನು ಮುಂದಿಟ್ಟು ಮೊದಲು 5 ರಾಜ್ಯಗಳ ಚುನಾವಣೆ ಆಗಲಿ, ಅದಾದ ನಂತರ ನಾವು ಕರ್ನಾಟಕದ ವಿಚಾರಕ್ಕೆ ಕೈ ಹಾಕೋಣ ಅಂತ ಹೇಳ್ಬೋದಾ? ಅದನ್ನು ಡಿ ಕೆ ಶಿವಕುಮಾರ್ ಒಪ್ಕೋತಾರಾ? ಎಲ್ಲ ಪ್ರಶ್ನೆಗಳು ಕೂಡ ಇವೆಲ್ಲವೂ ಕೂಡ ದೆಹಲಿಯಲ್ಲಿ ಸಭೆ ಆದ ನಂತರವೇ ಕ್ಲಾರಿಟಿ ಸಿಗಬಹುದಾದಂಥ ವಿಚಾರಗಳು. ನಿಮ್ಮ ಪ್ರಕಾರ ಏನಾಗ್ಬೋದು? ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಥವಾ ಡಿ ಕೆ ಶಿವಕುಮಾರ್ CM ಆಗ್ತಾರ? ಅಥವಾ 3ನೇಯ ಡಾರ್ಕ್ ಹಾರ್ಸ್ ಮತ್ತೊಬ್ಬರು ಯಾರಾದರೂ ಮುಖ್ಯಮಂತ್ರಿಯಾಗಿ ಬರ್ಬೋದಾ? ಏನಾಗ್ಬೋದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಿಮ್ಮನ್ನು ಅಲುಗಾಡಿಸೋರು ನೀವು ಮಾಡ್ತೀರಾ? ನಾನು ಯಾರು ಅಲುಗಾಡಿಸಕ್ಕೆ ಯಾರು ಒಬ್ಬರಿಂದ ಪಕ್ಷ ಅಲ್ಲ ಇದು. ದ ಪಾರ್ಟಿ ಈಸ್ ನಾಟ್ ಬೈ ಇಂಡಿವಿಜುವಲ್ಸ್ ಆರ್ ಫಾರ್ ಇಂಡಿವಿಜುವಲ್ಸ್. ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ದೇಶದಲ್ಲಿ ಕೆಲಸ ನಡೀತಾ ಇದೆ. ಇನ್ನ ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳು ಬಂದಿದ್ದಾರೆ.